ಒಂದು ಕಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್ B-2 ಬಾಂಬರ್ ಕಳಿಸುವ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಮೆರಿಕಕ್ಕೆ ಮಹಾಭಯ ಶುರುವಾಗಿದೆ ಅಂತ ಇರಾನ್ ಕೂಡ ಹೇಳ್ತಾ ಇದೆ. ಈ ಹೇಳಿಕೆಗಳ ನಡುವೆನೇ ಯುದ್ಧ 18ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಅಮೆರಿಕದ ರಾಯಭಾರಿ ಕಚೇರಿ ಮತ್ತು ಸೇನಾ ನೆಲೆಗಳನ್ನು ಸರ್ವನಾಶ ಮಾಡ್ತಾ ಇದೆ. ಇಸ್ರೇಲ್ ಹಾಗೂ ಅಮೆರಿಕ ಸೇನಾಪಡೆಗಳು ಖರ್ಗ್ ದ್ವೀಪಕ್ಕೆ ನೇರವಾಗಿ ನುಗ್ಗಿವೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿ ಇವತ್ತಿಗೆ ಬರೋಬ್ಬರಿ 18 ದಿನ. ಇರಾನ್ ಶರಣಾಗೋವರೆಗೂ ಬಿಡಲ್ಲ ಅಂತ ಅಮೆರಿಕ ಇಸ್ರೇಲ್ ದಾಳಿ ಮಾಡುತ್ತಿದೆ. ಸೋಲು ನಮ್ಮ ಜಾಯಮಾನದಲ್ಲೇ ಇಲ್ಲ ಅಂತ ಇರಾನ್ ಕೂಡ ಪ್ರತಿದಾಳಿ ಮಾಡುತ್ತಿದೆ. ಈ ದೃಶ್ಯ ನೋಡಿ. 6 ಕಾರುಗಳಿವೆ. 15ಕ್ಕೂ ಹೆಚ್ಚು ಅಮೆರಿಕನ್ ಸೈನಿಕರು ನಿಂತಿದ್ದಾರೆ. ಅದೇ ಕಟ್ಟಡಕ್ಕೆ ಕ್ಷಿಪಣಿ ಬಂದು ಅಪ್ಪಳಿಸಿದೆ. ಬಂಕರ್ ಬ್ಲಾಸ್ಟರ್ ಕ್ಷಿಪಣಿ ಕಟ್ಟಡವನ್ನೇ ಸೀಳಿ ಮತ್ತೆ 2ನೇ ಸಲವೂ ಸ್ಫೋಟವಾಗುವುದು ಕಣ್ಣಿಗೆ ಕಾಣುತ್ತೆ. ಕತಾರ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಯನ್ನ ಇರಾನ್ ಈ ಥರ ನಿರ್ನಾಮ ಮಾಡಿದೆ. ಇದು ಇರಾಕ್ನ ಬಾಗ್ದಾದ್ನಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿ. ಈ ಕಚೇರಿಯನ್ನು ಇರಾನ್ ಕ್ಷಿಪಣಿ ರಾತ್ರೋರಾತ್ರಿ ಧ್ವಂಸ ಮಾಡಿ ಹಾಕಿದೆ. ಇದು ಇಸ್ರೇಲ್ನ ಟೆಲ್ ಅವೀವ್ ನಗರಕ್ಕೆ ಅಪ್ಪಳಿಸಿದ ಇರಾನ್ ಡ್ರೋನ್ ಬಾಂಬ್. ಇಸ್ರೇಲ್ನ ಸೇನಾಧಿಕಾರಿಯೊಬ್ಬರಿದ್ದ ಕಾರು ಸ್ಫೋಟಿಸಿದ ವಿಡಿಯೋ ಅಂತ ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ. ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ ಇರಾನ್ ದಾಳಿಗೆ ಕುಸಿದು ಬಿದ್ದ ಕಟ್ಟಡ. ಅಕ್ಕಪಕ್ಕದ ಕಟ್ಟಡಗಳಿಂದ ಜನ ಜೀವ ಉಳಿಸಿಕೊಳ್ಳಲು ಓಡಿ ಹೋಗ್ತಿದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ ಮೇಲೆ ಇರಾನ್ ಆಕಾಶದಿಂದ ಕ್ಷಿಪಣಿಗಳು ಡ್ರೋನ್ಗಳನ್ನ ಹಾಕ್ತಾನೆ ಇದೆ. ಇನ್ನೊಂದು ಕಡೆ ಲೆಬನಾನ್ನಿಂದಲೂ ಇಸ್ರೇಲ್ ಮೇಲೆ ಡ್ರೋನ್ಗಳು ಬಂದು ಅಪ್ಪಳಿಸ್ತಿವೆ. ಇದು ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೂಗಳತೆ ದೂರದ ದೃಶ್ಯ. ಇಂಧನ ತುಂಬಿದ್ದ ಟ್ಯಾಂಕರ್ಗೆ ಇರಾನ್ ಡ್ರೋನ್ ಡಿಕ್ಕಿ ಹೊಡೆದಿದೆ. ಇದೂ ಅಷ್ಟೇ. ದುಬೈನ ತೈಲ ಸಂಸ್ಕರಣಾ ಘಟಕವನ್ನ ನಿನ್ನೆ ಇರಾನ್ ಸ್ಫೋಟಿಸಿತ್ತು. ಇವತ್ತು ತೈಲ ಘಟಕ ಹೊತ್ತಿ ಉರಿಯುತ್ತಿರೋ ಹತ್ತಿರದ ದೃಶ್ಯ ವೈರಲ್ ಆಗಿದೆ. ಇಷ್ಟೆಲ್ಲ ಆಗ್ತಿರೋವಾಗಲೇ ಇರಾನಿಯನ್ನರು ಬೀದಿಗಿಳಿದಿದ್ದಾರೆ. ಅಮೆರಿಕ ಇಸ್ರೇಲ್ ವಿರುದ್ಧ ದಾಳಿಗೆ ಬೆಂಬಲ ಸೂಚಿಸಿದ್ದು, ರಾಜಿ ಬೇಡ, ಶರಣಾಗತಿ ಬೇಡ, ಅಮೆರಿಕ ವಿರುದ್ಧ ಹೋರಾಡಿ ಅಂತ ಘೋಷಣೆ ಕೂಗ್ತಿದ್ದಾರೆ. ಇರಾನ್ ಖರ್ಗ್ ದ್ವೀಪಕ್ಕೆ ಅಮೆರಿಕ ಸೇನೆ ಲಗ್ಗೆ. ಇರಾನ್ನ ಆರ್ಥಿಕತೆಯ ನಿರ್ಣಾಯಕ ಕೇಂದ್ರವಾದ ಪರ್ಷಿಯನ್ ಕೊಲ್ಲಿಯಲ್ಲಿರುವ ಖರ್ಗ್ ದ್ವೀಪ ಇದು. ಅಮೆರಿಕ ಸೇನೆ ಖರ್ಗ್ ದ್ವೀಪವನ್ನ ವಶಕ್ಕೆ ಪಡೆಯಲು ಲಗ್ಗೆ ಹಾಕಿದೆ. ಒಂದು ಕಡೆ ಯುದ್ಧ ವಿಮಾನಗಳು ಖರ್ಗ್ ದ್ವೀಪದಲ್ಲಿ ಬಾಂಬ್ ಹಾಕ್ತಿದೆ. ಇನ್ನೊಂದು ಕಡೆ ಅಮೆರಿಕ ಯುದ್ಧ ಟ್ಯಾಂಕರ್ಗಳು ದಾಳಿ ಮಾಡುತ್ತಿವೆ. ಮತ್ತೊಂದು ಕಡೆ ಸಮುದ್ರ ಮಾರ್ಗದಿಂದಲೂ ಸೈನಿಕರು ಖರ್ಗ್ ದ್ವೀಪ ಸುತ್ತುವರಿಯುತ್ತಿರೋ ವಿಡಿಯೋ ಇದು. ಯಾವುದೇ ಕ್ಷಣದಲ್ಲಾದರೂ ಇರಾನ್ನ ಖರ್ಗ್ ದ್ವೀಪ ತೈಲ ಸಂಸ್ಕರಣಾ ಘಟಕ ಅಮೆರಿಕ ವಶವಾಗಬಹುದು. ಒಟ್ನಲ್ಲಿ 18ನೇ ದಿನವೂ ಕೊಲ್ಲಿ ಕಾಳಗದಲ್ಲಿ ರಕ್ತಪಾತವೇ ಆಗ್ತಿದ್ದು ಸದ್ಯಕ್ಕೆ ಮುಗಿಯೋ ಲಕ್ಷಣಗಳಂತೂ ಕಾಣಿಸ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.